ಶ್ರೀ ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಯಲ್ಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. ವಿವಾದ ಒಂದ್ ಕಡೆ, ಕುತೂಹಲ ಮತ್ತೊಂದ್ ಕಡೆ. ಪ್ರೇಕ್ಷಕರ ಮನಸ್ಸಿನಲ್ಲಿದ್ದ ಇಂತಹ ಅನೇಕ ಪ್ರಶ್ನೆಗಳಿಗೆ ಈ ವಾರ ಉತ್ತರ ಸಿಕ್ಕಿದೆ. ದ್ವಾರಕೀಶ್ ನಿರ್ಮಾಣದ ವಿಷ್ಣುವರ್ಧನ ಅಬ್ಬರಿಸುತ್ತಲೇ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾನೆ. ಸುದೀಪ್ರ ಖಡಕ್ ಡೈಲಾಗ್ಸ್, ಸೋನು ಸೂದ್ರಂತ ಕಳನಟರ ಖದರ್ ಜೊತೆಗೆ ಪ್ರಿಯಾಮಣಿ ಮತ್ತು ಭಾವನಾರಂತ ಬೆಡಗಿಯರ ರಂಗು ವಿಷ್ಣುವರ್ಧನ ಚಿತ್ರಕ್ಕೆ ಇನ್ನಷ್ಟು ರಂಗು ತಂದಿದೆ. ಅನ್ನೋ ಟೈಟಲ್ ಇಟ್ಟ ದಿನದಿಂದಲೇ ಈ ಚಿತ್ರ ವಿವಾದದಲ್ಲಿ ಸಿಲುಕಿತ್ತು. ದ್ವಾರಕೀಶ್ ಅದ್ಯಾವ ಘಳಿಗೆಯಲ್ಲಿ ಚಿತ್ರಕ್ಕೆ ವಿಷ್ಣುವರ್ಧನ ಅನ್ನೋ ಟೈಟಲ್ ಇಟ್ಟರೋ ಗೊತ್ತಿಲ್ಲ. ಭಾರತಿ ವಿಷ್ಣುವರ್ಧನ್ ಈ ಟೈಟಲ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿಂದ ಶುರುವಾದ ಟೈಟಲ್ ವಾರ್ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿತ್ತು. ಅಲ್ಲಿಯೂ ಈ ವಿವಾದ ಬಗೆಹರಿಲಿಲ್ಲ. ನಂತರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಮುನಿರತ್ನ ಅವರ ನೇತೃತ್ವದಲ್ಲಿ ವಿವಾದಕ್ಕೆ ಹೊಸ ತಿರುವು ಸಿಕ್ಕಿತ್ತು. ಯಾರವನು? ದೇವರಲ್ಲಿ ಇವರದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ವಿಷ್ಣು ವಿಷ್ಣು here comes ವಿಷ್ಣುವರ್ಧನ 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಯಲ್ಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. 2 3 ವಿಷ್ಣುವರ್ಧನ. ಸಿನಿಮಾ ಬಿಡುಗಡೆಗೆ ಮುನ್ನ ತಮಗೆ ಸಿನಿಮಾ ತೋರಿಸಬೇಕು ಎಂಬ ಷರತ್ತು ಹಾಕಿದ್ರು ಭಾರತಿ ವಿಷ್ಣುವರ್ಧನ್. ಆದ್ರೆ ತಮಗೆ ಸಿನಿಮಾ ನೋಡಲು ಆಹ್ವಾನ ನೀಡಿಲ್ಲ ಅಂತ ಭಾರತಿ ವಿಷ್ಣುವರ್ಧನ್ ಆರೋಪಿಸಿದ್ದಾರೆ. ಇನ್ನೊಂದು ಕಡೆ ಬಿಡುಗಡೆಯ ಹಿಂದಿನ ದಿನ ದ್ವಾರಕೀಶ್ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತು. ಒಟ್ಟಿನಲ್ಲಿ ವಿವಾದದ ನಡುವೆಯೇ ವಿಷ್ಣುವರ್ಧನ ಚಿತ್ರ ಈ ವಾರ ಪ್ರೇಕ್ಷಕರ ಮುಂದೆ ಬಂದಿದೆ. ಸರಿಗಮಪದ ಪದ್ಯನ ಕಲಿದೇ ಇದ್ರು ಹಾಡ್ತಾನೆ. ಹೇ ವರ್ಧನ ವಿಷ್ಣು ವರ್ಧನ. ಆಪ್ತ ಮಿತ್ರ ಆದಮೇಲೆ 7 ವರ್ಷದ ನಂತರ ಈ ಸಿನಿಮಾ ವಿಷ್ಣುವರ್ಧನ ಮಾಡಿದ್ದೀವಿ. 7 ವರ್ಷದಿಂದ ಒಬ್ಬ ನಾಯಕ ನಟ ನಮಗೆ ಬೇಕಾಗಿತ್ತು. ಸುದೀಪನಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ನನ್ನ ಮಗನಿಗೆ ಹೇಳಿದೆ. ಸುದೀಪ್ ಅವರು ಡೇಟ್ಗಳು ಕೊಟ್ಟಿದ್ದರಿಂದ ಈ ವಿಷ್ಣುವರ್ಧನ ಚಿತ್ರ ಇವತ್ತು ತೆರೆಗೆ ಬಂದಿದೆ. ಆಪ್ತಮಿತ್ರ ಚಿತ್ರದ ನಂತರ ಸುಮಾರು 7 ವರ್ಷಗಳಾದ ಮೇಲೆ ದ್ವಾರಕೀಶ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ವಿಷ್ಣುವರ್ಧನ ಪಾತ್ರದಲ್ಲಿ ಸುದೀಪ್ ಅಭಿನಯಿಸಿದ್ರೆ, ನಾಯಕಿಯರಾಗಿ ಕೇರಳದ ಬೆಡಗಿ ಭಾವನಾ ಮತ್ತು ಪ್ರಿಯಾಮಣಿ ಅಭಿನಯಿಸಿದ್ದಾರೆ. ತಮಿಳು ಮೂಲದ ಪಿ ಕುಮಾರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಯಾರವನು? ವಿಷ್ಣು ವಿಷ್ಣು here comes ವಿಷ್ಣುವರ್ಧನ 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಯಲ್ಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. ಇನ್ನು ವಿಷ್ಣುವರ್ಧನ ಚಿತ್ರದ ಮೂಲಕ ಬಾಲಿವುಡ್ ನಟ ಸೋನು ಸೂದ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಕರ್ನಾಟಕ, ರಾಜಸ್ಥಾನ ಸೇರಿದಂತೆ ಹಲವು ಕಡೆ ವಿಷ್ಣುವರ್ಧನ ಚಿತ್ರದ ಚಿತ್ರೀಕರಣ ನಡೆದಿದೆ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಯಲ್ಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. ಸ್ಯಾಂಡಲ್ವುಡ್ನ ಸದ್ಯದ ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣ ಅವರ ಸಂಗೀತ ಈ ಚಿತ್ರಕ್ಕಿದೆ. ಚಿತ್ರದ ಟೈಟಲ್ ಸಾಂಗ್ ಈಗಾಗಲೇ ಸೂಪರ್ ಹಿಟ್ ಆಗಿದ್ದು, ಹಾಡುಗಳು ಸಹ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳಿವೆ. ಒಂದು ಆಸೆ ನಂದು 1000 ಕೋಟಿ ಬೇಕು.
ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಜಂತರ್ ಮಂತರ್, ಜಂತರ್ ಮಂತರ್. ಸುಮಾರು 1 ವರ್ಷದ ಹಿಂದೆ ಆರಂಭವಾಗಿದ್ದ ವಿಷ್ಣುವರ್ಧನ ಚಿತ್ರಕ್ಕೆ ಅಂತೂ ಇಂತೂ ಈ ವಾರ ಮುಕ್ತಿ ಸಿಕ್ಕಿದೆ. ಈ ವಿವಾದಗಳು ಏನೇ ಇದ್ರೂ ಥಿಯೇಟರ್ಗೆ ಬರುವ ಪ್ರೇಕ್ಷಕರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಒಟ್ನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ನಿರೀಕ್ಷೆ ಮೂಡಿಸಿರುವ ಈ ವಿಷ್ಣುವರ್ಧನ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಲ್ಲಿ ಎಷ್ಟರ ಮಟ್ಟಿಗೆ ಸಫಲನಾಗ್ತಾನೋ ನೋಡಬೇಕು. ನೋಡಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ ಮೇಕಿಂಗ್ ಆಫ್ ವಿಷ್ಣುವರ್ಧನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಗಣಮನ ಮಂತ್ರನ ಅಲ್ಲಾಡ್ದಂಗೆ ಹಾಡ್ತಾನೆ, ಸರಿಗಮ ಪದ ಪದ್ಯನ